ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಭಾಗ. ನಾವು ಕುಲಗೋಡ ತಮ್ಮಣ್ಣನ ಪಠ್ಯವನ್ನು ನೋಡ್ತಾ ಇದ್ದೀವಿ. ಕೃಷ್ಣ ಸತ್ಯಭಾಮೆಯ ಮನೆಯ ಬಾಗಿಲಿಗೆ ಬಂದು ತನ್ನ 10 ಅವತಾರಗಳನ್ನು ಹೇಳಿ ಬಾಗ್ಲಾ ತೆಗಿ ಅಂತಿಕೊಂಡು ಹೇಳಿ ಆಕೆ ಹೇಳ್ತಾ ಇದ್ದಾನೆ. ಆ ಬಾಗ್ಲಾ ತೆಗಿ ಅಂತ ಹೇಳಿದ ಸಮಯದಲ್ಲಿ ಆಕೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇ ಅದನ್ನು ಒಂದು ಚೇಷ್ಟೆಯ ರೂಪದಲ್ಲಿ ಮಾಡಿ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾಳೆ. ಆ ನಿರಾಕರಣೆಯನ್ನು ಕೃಷ್ಣ ಅದನ್ನು ಕೇಳ್ತಾ ಇದ್ದಾನೆ. ನಡುವ ಸಂವಾಹಕನಾಗಿ ದೂತೆ ಅವರಿಬ್ಬರ ಮಾತನ್ನು ಮುಂದುವರಿಸ್ತಾ ಇದ್ದಾನೆ. 10ನೇ ಅವತಾರ ಹೇಳಿದ ಮೇಲೆ ಕೃಷ್ಣ ಹಾಗಾದರೆ ನಾನು ಹೋಗ್ತೀನಿ ಅಂತಿಕೊಂಡು ಹೇಳಿ ಹೊಂಟು ಬಿಡ್ತಾನೆ. ನಾವು ಇಲ್ಲಿಯವರೆಗೆ ಅಪ್ರಾಳ ತಮ್ಮಣ್ಣನ ಪಠ್ಯ ಬಿಟ್ಟು ಕುಲಗೋಡ ತಮ್ಮಣ್ಣನ ಪಠ್ಯದಲ್ಲಿ ಇದನ್ನು ನೋಡಿದ್ವಿ ನಾವು. ಆದರೆ ಇಲ್ಲಿ ಕುಲಗೋಡ ತಮ್ಮಣ್ಣನ ಪಠ್ಯದ ಜೊತೆಗೇ ನಾನು ಅಪ್ರಾಳ ತಮ್ಮಣ್ಣನ ಪಠ್ಯವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೆ. ಇಲ್ಲಿ ನಾವು ಹಿಂದೆ ನಮ್ಮ ಅಪ್ರಾಳ ತಮ್ಮಣ್ಣನ ಪಠ್ಯದಲ್ಲಿ ನೋಡಿದಾಗ ಕೃಷ್ಣ ಹೇಳಿರ್ತಾನೆ, ನಾನು ಇಲ್ಲ ಅಂತಿಕೊಂಡು ಹೇಳಿ, ಅಂದರೆ ನಾರಿ ವೈಕುಂಠದಲ್ಲಿ ನಾನಿಲ್ಲ, ಯಜ್ಞದಲ್ಲಿ ನಾನಿಲ್ಲ ಅಂತಿಕೊಂಡು ಹೇಳಿ. ಮುಖ್ಯವಾಗಿ ಈ ಭಾಗವತದ ಕಥೆ ಕೃಷ್ಣ ಎಲ್ಲಿ ದೊರಕ್ತಾನೆ, ಕೃಷ್ಣ ಅಂದರೆ ಭಗವಂತ ಎಲ್ಲಿ ದೊರಕ್ತಾನೆ ಅಂತನ್ಲಿಕ್ಕೆ ನಮ್ಮಲ್ಲಿ 9 ವಿಧವಾದಂತಹ ಭಕ್ತಿಯನ್ನು ಭಾಗವತ ತಿಳಿಸಿಕೊಡ್ತದೆ. ಅದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಈ 9 ಭಕ್ತಿಯನ್ನು ಕುರಿತು ನಮ್ಮ ಅಪ್ರಾಳ ತಮ್ಮಣ್ಣ ಒಂದು ವಾರ್ಧಕ ಷಟ್ಪದಿಯಲ್ಲಿ 9 ಪದ್ಯಗಳನ್ನು ಬರೀತಾನೆ. 9 ವಿಧವಾದಂಥ ಭಕ್ತಿ ಯಾವುದು ಅಂತಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಈ 9 ರೀತಿಯಾದಂಥ ಭಕ್ತಿಗಳನ್ನು ಇಡೀ ನಮ್ಮ ಮೈಥಾಲಜಿಯಲ್ಲಿ, ಈ ಪುರಾಣದಲ್ಲಿ, ಭಾರತೀಯ ಪುರಾಣದಲ್ಲಿ ಈ 9 ಬಗೆಯಿಂದ ಕೂಡಿದಂತಹ ಭಗವದ್ ಭಕ್ತರನ್ನು ನಾವು ಕಾಣ್ತೀವಿ. ಆ ಕಥೆಯ ಮುಖಾಂತರ ದೇವರ ಹತ್ತಿರ ನಾವು ಹೋಗಲಿಕ್ಕೆ ಮಾಡತಕ್ಕಂಥ ಒಂದು ಪ್ರಯತ್ನ. ಇಲ್ಲೇ ಈ 9 ವಾರ್ಧಕ ಷಟ್ಪದಿಯ ಪದ್ಯಗಳನ್ನು ನಮ್ಮ ಅಪ್ರಾಳ ತಮ್ಮಣ್ಣನಲ್ಲಿ ಹಿಮ್ಮೇಳ ಹಾಡ್ತದೆ. ನಾನು 4 ಸಲ ಈ ಮಾತನ್ನು ನಾನು ವ್ಯಕ್ತಪಡಿಸಿದ್ದೇನೆ, ಇವತ್ತೂ ವ್ಯಕ್ತಪಡಿಸ್ತಾ ಇದ್ದೇನೆ. ನಮಗೆ ಅಪರಾಳ ತಮ್ಮಣ್ಣನ ದಾಸರ ಆಟವನ್ನು ನೋಡಲಿಕ್ಕೆ ಆಗಿಲ್ಲ ಮತ್ತು ಅದನ್ನು ನೋಡುವ ಒಂದು ಅವಕಾಶ ನಮಗೆ ಯಾರಿಗೂ ಸಿಕ್ಕಿಲ್ಲ. ನಾವೆಲ್ಲರೂ ಕುಲಗೋಡ ತಮ್ಮಣ್ಣನ ಆಟವನ್ನು ನೋಡೇ ಕೃಷ್ಣ ಪಾರಿಜಾತವನ್ನು ಅರ್ಥೈಸಿಕೊಂಡಂಥವ್ರು. ಶ್ರವಣ, ಹರಿಯಿಂತು ಕರುಣಿಸಲು ಪರಮ ಅಲ್ಲಾದದಿ ಸರಸಿಜಾಕ್ಷಿಗೆ ಶ್ರವಣ ದೊರಕಿ ರೋಮಾಂಚನವೋ, ಶರೀರದಲ್ಲಿ ಗುಡಿಗಟ್ಟಿ ಹರುಷಾಬ್ದಿಯಲ್ಲಿ ಮುಳುಗಿ ತರುಣರನ್ನೇ ಬರೆದ ಚಿತ್ರದ ಬೊಂಬೆ ತೆರನಾಗಿ ನಯನದಲ್ಲಿ ಸುರಿಯಲು ಆನಂದ ಜಲ ಅರಗಳಿಗೆ ಮೈಮರೆದು ಸರಸ ತಿಳುವಳಿಕೆಯಿಂದ ಗರುಡಗಮನನ ನೋಡಿ ಕರ್ವ ಮುಗಿದಳು ಕಾಮಿನಿ. ಇದು ಶ್ರವಣವನ್ನು ಕುರಿತು ಬರೆದಂಥ ಒಂದು ಷಟ್ಪದಿ. ಕೀರ್ತನ, ಅಸುರ ರಟ್ಟುಗಳಿಗೆ ಧರೆಯ ಸುರಲ ದೇವಕಿಯ ಬಸರೊಳು ಅವತರಿಸಿ ಅನಿಮಿಷರ ಮನದೊಳಗಿದ್ದ ಕಸರು ಚಿಂತೆಯ ಕಳೆದು ಬಿಸುರು ಹಾಕ್ಷಿಯರ ಮನೆ ಮೊಸರು ಕದ್ದವನೆನಿಸಿದೆ. ಪೆಸರಾದ ಠಕ್ಕುರ ಕಸರ ಕಂಸನ ಸಹಿತ ಕೊಸರಿ ಕೊಂದ ಮಹತ್ತು ದೆಸೆ ರಚಿಸೆ ನಿಮ್ಮ ಮನ ಶಶೀರೋತ್ಸವ ಕೀರ್ತಿ ಕುಸುಮವನ್ನು ಕೊಂಡಾಡುತ್ತ ಸುರಮ್ಯ ತರಳಾದೆನೋ. ಇದು ಕೀರ್ತನ. ಸ್ಮರಣ, ಕರುಣಗುಣ ಕೌಸ್ತುಭಾಧರಣ ದೀನೋದ್ಧರಣ ತರುಣಿಕೋಟಿ ಪ್ರಕಾಶ ತರುಣಗಾತ್ರ ವಿಲಾಸ ಧರಣಿಚೋರನ ಹನನ ಅರುಣನ ಖಜತ ನನನ ಮರಣ ಸಂಹರಣೆಂದು ಹರಿಣಾಕ್ಷಿ ಶ್ರೀಹರಿಯ ಚರಣವನು ಪರಿಪರಿಯ ಸ್ಮರಣೆಗೈದು ವಿವೇಕ ಕರುಣ ವೃತ್ತಿಗಳೇಕ ಪರಿಣಾಮದಲ್ಲಿ ಮಾಡಿ ಹರಣ ಸುಖದೊಳಾಡಿ ತರುಣಿ ತತ್ವಾರ್ಥಭರಣಿ. ವೇದಗಳಿಗಾಧಾರನಾದ ಮಧುಸೂದನ ವಿನೋದಗನ ಯಾದವನೆ ಮೇದಿನಿ ವಿರೋಧಿಗಳ ಛೇದಿಸಿದ ಗೋಧರನೆ ನಾದಪ್ರಿಯ ಆದಿಯಂತಾಧೀಶ ಆದರಿಸುತ್ತ ಸಾಧುಮನವಾದರಿಗೆ ಸಾಧನವನೊದೆಸುವ
ಹಾದಿಯಂಬಾರದಿ ಶೋಧಿಸುತ ಮಾಧವನ ಬೋಧನಾವಾದದಲ್ಲಿ ಮೋದ ಗುಣ ಶ್ರೀಧರನ ಪಾದವನು ನಾರಿ ಪಿಡಿದಳು. ಇದು ಪಾದ ಸೇವನೆ. 4 ಭಕ್ತಿಯ ವಾರ್ಧಕ ಷಟ್ಪದಿಗಳನ್ನು ನೋಡಿದ್ವಿ ನಾವು. ಅರ್ಚನ. ನಂದನ್ನ ಕಂದ ಗೋವಿಂದರ ವಿಂಧ್ಯಾಸ ಸಿಂಧುವಿನ ನಂದನೆಯ ಸುಂದರಕ್ಕೆ ಸಂದು ಮನಹೊಂದಿ ಸುರಮಂದಿರದಿ ಚಂದವಾದೆಂದು ನರುವಿಂದ ಇಂದು ವದನೆ ನಿಂದು ಕರದ್ವಂದದಲ್ಲಿ ವಂದಿಸುತ್ತ ಗಂಧ ಪು ವೃಂದಾವನಂದದಿ ಹೊಂದಿಸಿ ಮುಕುಂದನೆ ನಿನ್ನಿಂದ ಭವಬಂಧನ ತಮಂಧ ಪರಿಬಂಧ ನಿನ್ನಿಂದ ಮಾಡೆಂದು ಅರ್ಚಿಸಿ. ವಂದನ ಸೇವಾ. ಉಡುಪತಿಯ ಪಡೆದಂಥ ಕಡಲ ಮನೆಯೊಡನೆಂದು ಅಡಿಗಡಿಗೆ ದೃಢಭಕ್ತಿ ಅಡರಿಸುತ್ತ ಅಡಿಗರಿಗೆ ಒಡನೊಡನೆ ನುಡಿ ನುಡಿದು ಬೆಳಗಿನಲ್ಲಿ ಮಡದಿ ಮಣಿಸಡಗರದಿ ಪೊಡವಿ ಮ್ಯಾಲೆ ನಿಡದಾಗಿ ಬಿಡದನ್ನ ಕಡೆ ಹಾಯಿಸಲು ಎಡರದಲೆ ತೊಡರದಲೆ ಇಡುಸಾಧು ಪಡೆಯೊಳಗೆ ಗಡಣದಲ್ಲಿ ತಡೆಯದಲೆ ಜಡಬುದ್ಧಿ ಕೆಡುವ ಮತಿ ಕೊಡೆಯನುತ ಪೊಡಮಟ್ಟು ದೃಢ ಹೊಂದಿಸಿ. ದಾಸ್ಯ. ರವಿಕುಲಾಧಿಪತಿಗೆ ರಕ್ಷವನಿಟ್ಟು ಮುದ್ರೆಯನು ನವನಿಸುತ ಸಾಕ್ಷಿಯಲಿ ಭವಸಾಗರವ ದಾಟಿ ಸುವಿಲಾಸವನದೊಳಗೆ ಶಿವಕರದ ಸೀತೆಯನು ತವ ಬೆಳಗಿನೊಳಗೆ ಕಂಡು ಸವಿಯಾದ ಅಮೃತಫಲ ಸವಿದು ಸಿದ್ಧಿಯಾನಿಹವಜವಗೆಡೆಸಿ ಸುಜ್ಞಾನ ಹವಿಯಿಂದ ಅಹಂಕಾರದವನಿ ಲಂಕೆಯ ದಹಿಸಿ ಪ್ಲವಗಪತಿಯಂತೆ ದಾಸ್ಯವ ಮಾಡಿ ಸತ್ಯಭಾಮೆ ಹೇಳ್ತಾ ಇದ್ದಾರೆ. ಸಖ್ಯ. ಶರೀರವೇ ಕುರುಕ್ಷೇತ್ರ ಕುರುಪತಿಯ ಪ್ರಕೃತಿ ಸುತ ವರನಿವರ್ತಿಯ ಮಕ್ಕಳು ಪಾಂಡವರು ನರನಂತೆ ನಾರಿಮಣಿ ಹರಿಯೊಡನೆ ಸಖ್ಯತನ ದೊರಕಲು ಷಡುರಥಗಳು ಅರಿಷಡ್ವರ್ಗದಂತೆ ತೆರಪಿಲ್ಲದಲೆ ಕವಿಯೇ ತರಿದೊಟ್ಟಿ ಧರ್ಮವನೆ ದೊರೆಯೆಂದು ನಿಶ್ಚಯಿಸಿ ಸಿರಿಪಾರಿಜಾತದ ತುರಗಧ್ವರವ ಜಯಿಸಿ ಸಿರಿಪಾರಿಜಾತದ ತುರಗಧ್ವರವ ಜಯಿಸಿ ಮೆರೆವು ಏನೆಂದು ಅಂಬುಜವದನೆ. ಇದು ಸಖ್ಯಯೋಗ. ಇದು ಸಖ್ಯ ಬಹಳ ಮುಖ್ಯವಾದಂಥದ್ದು. ಕೊನೆಯದು ಆತ್ಮನಿವೇದನೆ. ಕಾಮಿನಿಯು ಬಲಿಯಂತೆ ಕಾಮ್ಯ ಸಿದ್ಧಿಗೆ ಯಜ್ಞ ತಾಮನದಿ ಮಾಡಿರಲು ವಾಮನನು ಬಂದಂತೆ ಆ ಮುರಾಂತಕ ಬಂದು ಕೋಮಲೆಗೆ ಕೊಡುದಾನ ಕಾಮ ಕೇಳಿಯೊಳೆಂದನು. ತಾಮರಸದಳ ನಯನೆ ತಾಮುದದಿ ಶ್ರೀಹರಿಗೆ ಭೂಮಿಕಾಯವ ಮಾಡಿ ವ್ಯೋಮ ವಚನವ ನೀಡಿ ಪ್ರೇಮವನ ಒಡಗೂಡಿ ನೇಮದಲ್ಲಿ ಎನ್ನಲ್ಲಿ ಸ್ವಾಮಿ ನೀನು ಎಂದಳು. ಇದು ಆತ್ಮನಿವೇದನೆ. ಈ 9 ವಿಧವಾದಂತಹ ಭಕ್ತಿಯನ್ನು ನಾವು ಇಡೀ ಜಗತ್ತಿನಲ್ಲಿ ಬೇರೆ 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 ಎಲ್ಲ ಪುರಾಣದಲ್ಲಿ 9 ಭಕ್ತಿಗಳನ್ನು ಕಾಣ್ತೀವಿ. ಈ 9 ಭಕ್ತಿಯನ್ನು ಮುಖ್ಯವಾಗಿ ಕೊಟ್ಟಂಥವರು ನಮಗೆ ನಾರದರು ಅಂತ ನಾವು ಭಾಗವತದಲ್ಲಿ ಓದ್ತಕ್ಕಂಥದ್ದು. ಅಂದರೆ ಮನುಷ್ಯ ಈ ಭಕ್ತಿ ಮಾರ್ಗವನ್ನು ಹಿಡಿದು ನಡಿಬೇಕಾದರೆ ಈ 9 ವಿಧವಾದಂತಹ ಭಕ್ತಿಯ ಮುಖಾಂತರ ಭಗವಂತನನ್ನು ಒಲಿಸಿಕೊಳ್ತಕ್ಕಂಥದ್ದು ಅಂತನ್ನೋದನ್ನು ಪಾರಿಜಾತನೂ ಹೇಳ್ತದೆ. ಅದಕ್ಕೆ ಈ 9 ಪದ್ಯದ ಈ ನಮ್ಮ ಈ ಶ್ಲೋಕಗಳನ್ನು ಓದಿದೆ ಇಲ್ಲಿ. ಕೊನೆಯದು ಬಾಲೆ ನವವಿಧ ಭಕುತಿಯ ನಯದಿಂದ ಮಾಡಿ ನೀಲಾವರ್ಣನ ನಿಜದಿ ಮೆಚ್ಚಿಸುತ್ತ ಪಾಡಿ ಪಾಲಿಸೆಂದು ಗೋಪಾಲನ ಸ್ಮರಿಸುತ್ತಾಗ ಕೋಳಿ ಕೂಗಿತು ಕೋಮೆಲೆ ಎದ್ದು ಬ್ಯಾಗ. ಇಲ್ಲೇ ಈ ನಮ್ಮ ಅಪರಾಧ ತಮ್ಮಣ್ಣನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಂತಹ ಒಂದು ಈ ಘಟನೆಯನ್ನು ಅವನು ದಾಖಲಿಸ್ತಾನಿಲ್ಲಿ. ಅಂದರೆ ಇಷ್ಟು ಹೇಳೋ ಸಮಯದಲ್ಲಿ ಕೋಳಿ ಕೂಗಿತು ಅಂತಾನೆ ಬೆಳಗಾಯಿತು ಅಂತಿಕೊಂಡು ಹೇಳಿ, ಈ ಬೆಳಗ್ಗೆ ಆದಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಪಠ್ಯದಲ್ಲಿ ಕೃಷ್ಣನ ದರ್ಶನವನ್ನು ದೇವೇಂದ್ರ ಪಡಿತಾನೆ. ಮುಂದೆ ಈ ಕಥೆಯಲ್ಲಿ ಒಂದು ಚೂರು ನಾವು ಬದಲಾವಣೆಗಳನ್ನು ಕಾಣ್ತೀವಿ. ಇಲ್ಲೇ ಒಂದು ಘಟನೆ ಇಲ್ಲೇ ದಾಖಲೆ ಆಗಿದೆ, ಅದನ್ನೊಂದು ಓದಿ ಮುಂದೆ ಹೋಗೋಣ ಅಂತ. ಕೋಳಿ ಕೂಗಿತು ಕಾಳೆ ಹೋಳಾಯಿತು ಸೋಳಸಾಸಿರ ನಾರಿಯರಾಳೆ ರಂಗನಾಥನ ಪಾದ ವಿಶಾಲ ನೋಡುವೆನೆಂದು ನಿಂದು. 2 ಸಾರಿ 3 ಸಾರಿ 4 ಸಾರಿ 5 ಸಾರಿ 6 ಸಾರಿ 7 ಸಾರಿ 8 ಸಾರಿ 9 ಸಾರಿ 10 ಸಾರಿ 11 ಸಾರಿ 12 ಸಾರಿ 13 ಸಾರಿ 14 ಸಾರಿ 15 ಸಾರಿ 16 ಸಾರಿ 17 ಸಾರಿ 18 ಸಾರಿ 19 ಸಾರಿ 20 ಸಾರಿ 21 ಸಾರಿ 22 ಸಾರಿ 23 ಸಾರಿ 24 ಸಾರಿ 25 ಸಾರಿ 26 ಸಾರಿ 27 ಸಾರಿ 28 ಸಾರಿ 29 ಸಾರಿ 30 ಸಾರಿ 31 ಸಾರಿ 32 ಸಾರಿ 33 ಸಾರಿ 34 ಸಾರಿ 35 ಸಾರಿ 36 ಸಾರಿ 37 ಸಾರಿ 38 ಸಾರಿ 39 ಸಾರಿ 40 ಸಾರಿ 41 ಸಾರಿ 42 ಸಾರಿ 43 ಸಾರಿ 44 ಸಾರಿ 45 ಸಾರಿ 46 ಸಾರಿ 47 ಸಾರಿ 48 ಸಾರಿ 49 ಸಾರಿ 50 ಸಾರಿ 51 ಸಾರಿ 52 ಸಾರಿ 53 ಸಾರಿ 54 ಸಾರಿ 55 ಸಾರಿ 56 ಸಾರಿ 57 ಸಾರಿ 58 ಸಾರಿ 59 ಸಾರಿ 60 ಸಾರಿ 61 ಸಾರಿ 62 ಸಾರಿ 63 ಸಾರಿ 64 ಸಾರಿ 65 ಸಾರಿ 66 ಸಾರಿ 67 ಸಾರಿ 68 ಸಾರಿ 69 ಸಾರಿ 70 ಸಾರಿ 71 ಸಾರಿ 72 ಸಾರಿ 73 ಸಾರಿ 74
ತಾರೆಗಳಡಗುತ್ತಾ ತಾವರೆ ಅರಳುತ್ತಾ ಬೀರಿ ಭ್ರಮರ ಝಂಕಾರ ವಾರಿಜಾಮುಖಿಯರು ವಸುದೇವತನಯನ ಮೋರೆ ನೋಡುವೆ ಎನ್ನುತ್ತಾ ವಿನುತಾ ಪಕ್ಷಿಗಳ ಹೆಚ್ಚಿ ಪಕ್ಕ ಬಿಚ್ಚಿ ಈಕ್ಷುತಿವೆ ದೇಶಗಳ ಪಕ್ಷಿಗಮನ ಆಪೇಕ್ಷದೆ ಪದುಮದಳಾಕ್ಷಿಯರೊಡಗೂಡಿ ಪಾಡಿ ತರುಣಿಯರೆಲ್ಲ ತವಕದಿ ಸೊಲ್ಲ ಮೆರೆವುತಾ ಮಣಿಮಯ ಗದ್ವಿಗೆ ವರಪೀಠದ ಶ್ರೀಕೃಷ್ಣನ ಕೂಡಿಸಿ ಸರಸಿ ಜಪದೊಳಿಳಿದು ನಲಿದು ಪದುಮನಯನೆಯರು ಮದಗಜ ನಡೆಯುವರು ಪದುಮನಾಭನ ಕೊಂಡಾಡುತ್ತ ಒದಗುತ್ತಾ ಸೇವೆಗೆ ವನಿತೆಯರೆಲ್ಲ ಚತುರತನದೆ ಪಾಡಿಕೂಡಿ ಚಂದದಿ ಕುಳಿತರೆ ಇಂದ್ರನು ಬಂದು ವಂದಿಸಿ ಕರಗಳ ಮುಗಿದನು ಮಂದರಾಧರ ಮುಕುಂದ ಪಾಲಿಸು ಎಂದು ನಿಂದನು ನತವಾಗಿ ಬಾಗಿ. ಇಲ್ಲಿ ಒಂಚೂರು ಈ ನಮ್ಮ ಅಪರಾಧ ತಮ್ಮಣ್ಣನ ಕಥೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಕುಲಗೋಡ ತಮ್ಮಣ್ಣನ ಪಠ್ಯದಲ್ಲಿ ಏನಾಗ್ತದೆ ಅಂತ ಅನ್ನೋದನ್ನು ನಾಳೆ ನೀವು ನೋಡೋಣಂತ, ಇವತ್ತಿಗೆ ಇಲ್ಲಿ ಮುಗಿಸೋಣಂತ. ಎಲ್ರಿಗೂ ನಮಸ್ಕಾರ.